ಶಾಲೆಗೆ ಒಂದೇ ಒಂದು ಇಂಚು ಸರ್ಕಾರಿ ಜಮೀನು ಹೊಡ್ಕೊಂಡಿಲ್ಲ. ಶಾಲೆಗೆ ಒಂದೇ ಒಂದು ಇಂಚು ಸರ್ಕಾರಿ ಜಮೀನು ಹೊಡ್ಕೊಂಡಿಲ್ಲ, ಕೇಳಿಲ್ಲ, ಅರ್ಜಿ ಹಾಕಿಲ್ಲ. ಅರ್ಥ ಆಯ್ತಲ್ಲ? ಸೊ ಆದರೂ ಕೂಡ ನನಗೆ ಯಾವ ಮುಲಾಜು ಇಲ್ಲ, ಯಾವ ಮುಲಾಜು ಇಲ್ಲ. ನಾನು 3.5 ಕೋಟಿ ಅನುದಾನ ಹಾಕಿದ್ರೆ ಇನ್ನು 1.5 ಕೋಟಿ ಕೈಯಿಂದ ಹಾಕಿ ಕೆಲಸ ಮಾಡ್ತೀನಿ. ಈ ತಾಲೂಕಿನ ಹಲವಾರು ಜನ ನನಗೆ ಇವರು ಕೌನ್ಸಿಲರ್ಗಳು ಬಂದು ಹೇಳಿದ್ರು, ಟಾರ್ ರೋಡ್ ಹಾಕಿದ್ದಾರೆ, ಈಗಾಗಲೇ 3 ತಿಂಗಳಿಗೆ ಕಿತ್ಕೊಂಡು ಹೋಗ್ತಾ ಇದೆ. ಬಸ್ ಸ್ಟ್ಯಾಂಡ್ಗೆ ಹೋಗಿ, ಬಸ್ ಸ್ಟ್ಯಾಂಡ್ ಮಾಡಿ ಎಷ್ಟು ದಿನ ಆಯ್ತಣ್ಣ? 6 ತಿಂಗಳಾಯಿತು. 6 ತಿಂಗಳಿಗೆ ಧೂಳು ಹೇಳ್ತಾ ಇದೆ. 6 ತಿಂಗಳಲ್ಲಿ ಧೂಳು ಹೇಳ್ತಾ ಇದೆ. ಅರ್ಥ ಆಯ್ತಲ್ಲ? ಇದು ಕಣ್ಣಿಗೆ ಕಂಡಿದೆ. ಹಾಗಾಗಿ ನಮ್ಮ ಹೋರಾಟದ ರೂಪುರೇಷೆ ಹೇಗಿರುತ್ತೆ ಅಂತ ಇವತ್ತು ಹೇಳಲ್ಲ. ಆ ಹೋರಾಟ ಇದ್ದಾಗ ನಿಮ್ಮನ್ನು ಕರಿತೀವಿ, ಬಂದು ನೋಡಿ. ಅವರು ಅಲ್ಲೇನಾದರೂ ಸಂಸ್ಕರಣಾ ಘಟಕ ಮಾರಿದ್ರೆ ಆ ಕುಡಿಯೋ ನೀರು, ಕೆರೆ ನೀರು ಸಂಪೂರ್ಣವಾಗಿ ಕಲುಷಿತ ಆಗುತ್ತೆ. ಕೆರೆ ತುಂಬಿದ್ರೆ ಪೂರ್ತಿ ಕೊಳಚೆ ನೀರು ನಿಂತ್ಕೊಳ್ಳುತ್ತೆ. ಇದು ಯಾವ ಯೋಜನೆ, ಎಲ್ಲಿಂದ ಬಂತು? ಈ ರೀತಿ ಎಲ್ಲ ಸಮಾಜ ವಿರೋಧಿ ಚಟುವಟಿಕೆಗಳು, ಜನ ವಿರೋಧಿ ಕಾರ್ಯಕ್ರಮಗಳಿವು. ತಾವುಗಳೆಲ್ಲ ಗಮನಿಸ್ತಿರೋ ರೀತಿ ಬಹಳ ಮುಖ್ಯವಾಗಿ ಶಿರಾ ತಾಲೂಕಿನಲ್ಲಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಬಿದ್ದಿರತಕ್ಕಂಥ ಹಿನ್ನೆಲೆಯಲ್ಲಿ, ಎಲ್ಲ ರಂಗದಲ್ಲೂ ಕೂಡ ಶಿರಾ ತಾಲೂಕಿನಲ್ಲಿ ಆಡಳಿತ ಯಂತ್ರದ ವೈಫಲ್ಯಗಳನ್ನು ನಾವು ಕಾಣ್ಬೋದಾಗಿದೆ. ನಾನು ಇವತ್ತಿನ ಸಂದರ್ಭದಲ್ಲಿ ಏನು ಗ್ರಾಮಾಂತರ ಭಾಗದಲ್ಲಿ ಪ್ರವಾಸ ಮಾಡ್ಕೊಂಡು ಬಂದೆ. ಇವತ್ತು ಕುಡಿಯೋ ನೀರಿಗೆ ಹಾಹಾಕಾರ ಇದೆ. ಗ್ರಾಮಾಂತರ ಭಾಗದಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಇದೆ. ಖಾಲಿ ಕೊಡಗಳನ್ನು ಇಟ್ಕೊಂಡು ಮಹಿಳೆಯರು ಬೀದಿ ಸುತ್ತುವಂಥ ಒಂದು ದುಸ್ಥಿತಿ ಇದೆ. ಅದರ ಜೊತೆಯಲ್ಲಿ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಮ್ಮ ಗೌಡಗೆರೆ ಹೋಬಳಿ, ಹುಲಿಕುಂಟೆ ಹೋಬಳಿ, ಹಾಗೆ ನಮ್ಮ ಕಸ್ಬಾ ಹೋಬಳಿನಲ್ಲಿ ಕೆಲವು ಗ್ರಾಮಗಳು, ಈ ಕಡೆ ಚಂದನಕುಂಟೆ, ಹಾಗೆ ಕೂಸ್ಕುಂಟೆ, ಈ ಒಂದು 10-15 ಗ್ರಾಮಗಳಿರ್ಬೋದು. ಎಲ್ಲ ಕಡೆ ಒಂದು 20% ಬಿಟ್ಟರೆ ಶಿರಾ ತಾಲೂಕಲ್ಲಿ 80% ಜನ ಮತ್ತು ಜಾನುವಾರುಗಳಿಗೆ ಅವರ ಅತ್ಯಂತ ಅಗತ್ಯಕ್ಕೆ ಬೇಕಾದಂಥ ಕುಡಿಯೋ ನೀರಿಗೆ ಸಮಸ್ಯೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದೆ. ಇನ್ನು ಅದರ ಜೊತೆಯಲ್ಲಿ ಜನ ಜಾನುವಾರುಗಳದ್ದು ಒಂದು ಸ್ಥಿತಿ ಆದರೆ, ಯಾವ ರೈತ ತಾನು ಕಷ್ಟಪಟ್ಟು ಬೆಳೆದಂಥ ಬೆಳೆಗಳನ್ನು ಇವತ್ತು ಉಳಿಸ್ಕೊಳ್ಳೋಕ್ಕಾಗದೆ ಈ ರಣ ಬಿಸಿಲು, ಒಂದು ಕಡೆ ಅಂತರ್ಜಲ ಪಾತಾಳಕ್ಕೆ ಹೋಗಿದೆ. ಇಂಥ ಸಂದರ್ಭದಲ್ಲಿ ಅಡಿಕೆ ತೋಟಗಳು, ತೆಂಗಿನ ತೋಟಗಳು ಒಣಗಿ ಹೋಗ್ತಿದ್ದಾವೆ. ಸೊ ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಆಡಳಿತ ಯಂತ್ರ ಕುಸಿದು ಬಿದ್ದಿದೆ. ತಾಲ್ಲೂಕಿನ ಶಾಸಕರು ಕಣ್ಮರೆ ಆಗಿದ್ದಾರೆ. ಅಧಿಕಾರಿಗಳನ್ನು ಕಾರ್ನಲ್ಲಿ ಕೂರಿಸ್ಕೊಂಡು ತಾಲ್ಲೂಕಿನ ಶಾಸಕರು ಅವರ ಕಾರ್ಯಕ್ರಮಗಳಿಗೆ, ಅವರು ಯಾವ ಕೆಲವು ಯೋಜನೆಗಳನ್ನು ಇದು ಮಾಡೋದಕ್ಕೆ ಅಧಿಕಾರಿಗಳನ್ನು ಕಾರಲ್ಲಿ ಕೂರಿಸ್ಕೊಂಡು ತಿರುಗ್ತಾ ಇದ್ದಾರೆ. ಅಧಿಕಾರಿಗಳು ಯಾರೂ ಕೂಡ ಇಲ್ಲಿ ಜನರ ಸಂಕಷ್ಟ ಕೇಳೋದಕ್ಕೆ ಸಿಗ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಗಳ ಪಟ್ಟಿನೇ ಇದೆ ಈ ತಾಲ್ಲೂಕಿನ ಆಡಳಿತಕ್ಕೆ ಮತ್ತು ಈ ತಾಲ್ಲೂಕಿನ ಶಾಸಕರಿಗೆ. ನಾನು ಭಾಳ ಮುಖ್ಯವಾಗಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ನಾನು ಅಂದ್ಕೊಂಡೆ ಬರೀ ಗ್ರಾಮಾಂತರ ಭಾಗದಲ್ಲಿ ಅಂತ. ನಿನ್ನೆ ತಾನೇ ನಗರಸಭೆ ವಿಶೇಷ ಒಂದು ಸಭೆ ನಡೆದಿದೆ. ಆ ಸಭೆಯಲ್ಲಿ ಕಾಂಗ್ರೆಸ್ ಕೌನ್ಸಿಲರ್ಗಳನ್ನು ಒಳಗೊಂಡಂತೆ ಎಲ್ಲ ವಾರ್ಡಿನ ಕೌನ್ಸಿಲರ್ಗಳು ಈ ತಾಲ್ಲೂಕಿನ ಶಾಸಕರ ಸಮ್ಮುಖದಲ್ಲಿ ನಗರಸಭಾ ಕಮಿಷನರ್ನ ತರಾಟೆಗೆ ತೆಗೆದುಕೋತಾರೆ. ಅಂದರೆ ಇಲ್ಲಿ ಯಾರು ಮನೆ ಯಜಮಾನ ಯಾರು? ಯಾಕೆ ಯಜಮಾನ ಜವಾಬ್ದಾರಿ ತಗೋತಾ ಇಲ್ಲ? ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. 75 ವರ್ಷದಲ್ಲಿ ಈ ತಾಲ್ಲೂಕಿನಲ್ಲಿ ಸರಿಸುಮಾರು 50 ವರ್ಷಕ್ಕೂ ಹೆಚ್ಚು ಆಡಳಿತವನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಈ 50 ವರ್ಷದ ಆಡಳಿತಗಳಲ್ಲಿ ಎಲ್ಲ ಮೂಲಭೂತ ಸೌಲಭ್ಯಗಳ ಒಂದು ಅವನತಿ ಎದ್ದು ಕಾಣ್ತಾ ಇದೆ. ಅದು ಚರಂಡಿ ಇರ್ಬೋದು, ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ರಸ್ತೆಗಳಿರ್ಬೋದು. ಹಾಗಾದರೆ ಇದೇನಾ ನೀವು ಮಾಡಿದ ಕೆಲಸ? 50 ವರ್ಷಗಳಲ್ಲಿ ಬಿ ಜೆ ಪಿ ಕೇವಲ 2 ವರ್ಷ, ಉಪಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಪಿ ಕೇವಲ 2 ವರ್ಷ ಅಧಿಕಾರ ನಡೆಸಿದೆ. ಆದರೆ ಏನು ಮಾಡಿದ್ದೀರಿ? ಈ ತಾಲೂಕಿನ ಶಾಸಕರು ಏನು ಮಾಡಿದ್ದಾರೆ? ಸ್ಥಳೀಯವಾಗಿ ಏನು ಕೆಲಸ ಮಾಡಿದ್ದೀರಿ? ಆಯಿತು, ಹೇಮೆ ಅರಿತು, ಇನ್ನೇನೋ ಬರುತ್ತೆ, ಇವೆಲ್ಲ ಹೇಳ್ತಾ ಇದ್ದೀರಿ. ನಾನು ಪ್ರಶ್ನೆ ಮಾಡ್ತಿರೋದು, ಹೇಮೆ ಕುಡಿಯೋ ನೀರಿಗೆ ಹೇಮಾವತಿ ನೀರು ತಂದ್ರಿ ಅಂತ ಹೇಳ್ತಿದ್ದೀರಿ.
ಕಳ್ಳಂಬೆಳ್ಳ ಒಂದು ಕಾಲು ಭಾಗ ಬಿಟ್ಟರೆ, ಅರ್ಧ ಭಾಗ ಬಿಟ್ಟರೆ, ಹುಲಿಕುಂಟೆ ಹೋಬಳಿನಲ್ಲಿ ಇವತ್ತು ಕುಡಿಯೋಕ್ಕೆ ನೀರಿಲ್ಲ, ವ್ಯವಸಾಯಕ್ಕೆ ನೀರಿಲ್ಲ. ಗೌಡಗೆರೆ ಹೋಬಳಿನಲ್ಲಿ ಅಂತರ್ಜಲ 1,500 ಅಡಿಗೆ ಹೋಗಿದೆ. ಹೊನ್ನೇನಹಳ್ಳಿ ಅಂತ ಒಂದು ದೊಡ್ಡ ಗ್ರಾಮದಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಗೋಮರದಹಳ್ಳಿನಲ್ಲಿ ನೀರಿಲ್ಲ, ಕುಂಬಾರಹಳ್ಳಿ ನೀರಿಲ್ಲ, ಕಳೂರಹಳ್ಳಿ ನೀರಿಲ್ಲ, ರಂಗನಹಳ್ಳಿ ನೀರಿಲ್ಲ, ಹೊಸೂರಲ್ಲಿ ನೀರಿಲ್ಲ, ಲಕ್ಷ್ಮೀ ಸಾಗರದಲ್ಲಿ ನೀರಿಲ್ಲ, ಭೂತಪ್ಪನ ದೇವಸ್ಥಾನದ ಹತ್ರ ನೀರಿಲ್ಲ. ಇಡೀ ಗೌಡಗೆರೆ ಹೋಬಳಿ, ಕಸ್ಬಾ ಹೋಬಳಿಗೆ ಎಷ್ಟಕ್ಕೆ ನೀರು ಕೊಟ್ಟಿದ್ದೀರಿ? ಒಂದು ಕಾಲು ಭಾಗ ನೀರು ಕೊಟ್ಟಿದ್ದೀರಿ, ಇನ್ನು ಅರ್ಧ ಭಾಗ ನೀರಿಲ್ಲ, ಇನ್ನು ಮುಕ್ಕಾಲು ಭಾಗ ನೀರಿಲ್ಲ. ಮತ್ತು ಏನು ಮಾಡ್ಕೊಂಡಿದ್ದೀರಿ? ಜನಗಳಿಗೆ ಇದೇನೋ ನಿಮ್ಮ ಜವಾಬ್ದಾರಿ, ಇದೇ ನಿಮ್ಮ ಹಿರಿತನ, ಇದೇ ನಿಮ್ಮ ಸೀನಿಯಾರಿಟಿ. ಹಲವಾರು ಬಾರಿ ಮಂತ್ರಿಗಳಾಗಿದ್ದೀರಿ, 2 ಬಾರಿ ದೆಹಲಿ ಪ್ರತಿನಿಧಿಗಳಾಗಿಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಅವರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮುಂದುವರಿಬೇಕು ಅನ್ನೋ ಇದರಲ್ಲಿ. ಇಲ್ಲಿ ನೋಡಿದ್ರೆ ನೀವು ಮಂತ್ರಿ ಆಗೋ ಕಾತರದಲ್ಲಿ ಹೊರಟಿದ್ದೀರಿ. ಸ್ಥಳೀಯವಾದ ಸಮಸ್ಯೆಗಳನ್ನು ಯಾರು ಕೇಳ್ತಾರೆ? ಅಯೋಗ್ಯ ಅಧಿಕಾರಿಗಳನ್ನ ತಂದು ಕೂರಿಸ್ತಾ ಇದ್ದೀರಿ. ಅದು ಎಲ್ಲಿ? ಒಳ್ಳೆ ಜಾಗದಲ್ಲಿ. ಸಂಪೂರ್ಣವಾಗಿ ಅಯೋಗ್ಯರು. ನಗರಸಭೆ, ಅದು ತಾಲ್ಲೂಕು ಕಚೇರಿ ಇರ್ಬೋದು, ಹಾಗೆ ನಮ್ಮ ತಾಲ್ಲೂಕು ಆಫೀಸರ್ ಇರ್ಬೋದು. ಯಾವ ಜಾಗದಲ್ಲಿ ಒಳ್ಳೆ ಅಧಿಕಾರಿ ಇದ್ದಾರೆ? ಯಾವುದಕ್ಕೂ ಕೂಡ ಅವ್ರದ್ದು ಕೇವಲ ಮೌನನೇ ಉತ್ತರ, ಅವರು ಸುಮ್ಮನಿರೋದೇ ಉತ್ತರ. ನಿಮ್ಮ ಪಕ್ಕದಲ್ಲಿ, ನಿಮ್ಮ ಮೂಗಿನ ಕೆಳಗಡೆ ಇವೆಲ್ಲ ನಡೀತಿದ್ರು ಕೂಡ ನೀವು ಅಧಿಕಾರಿಗಳ ಮೇಲೆ ಕ್ರಮ ಯಾಕೆ ತಗೋತಾ ಇಲ್ಲ? ನಿಮಗೆ ತಾಕತ್ತಿಲ್ವಾ? ನಿಮಗೆ ಧೈರ್ಯ ಇಲ್ವಾ? ಅಥವಾ ಏನಾದರೂ ಒಳ ಒಪ್ಪಂದಗಳಾಗಿದ್ದಾವ? ಈ ಎಂಥ ಸಮಸ್ಯೆ ಅಂತ ಹೇಳಿದ್ರೆ ಸರ್ಕಾರಿ, ಈಗ ನಾನು ಹೇಳಿದೆ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ. ನಾನು ಕೇವಲ ಗ್ರಾಮ ಅಂದ್ಕೊಂಡಿದ್ದೆ, ಈಗ ಎಲ್ಲ ವಾರ್ಡ್ನವರು ಕೂಡ ಹೇಳ್ತಿದ್ದಾರೆ ವಾರ್ಡ್ಗಳಲ್ಲಿ ನೀರು ಬರ್ತಾ ಇಲ್ಲ. 3 ದಿವಸಕ್ಕೊಂದು ಸಾರಿ, 4 ದಿವಸಕ್ಕೊಂದು ಸಾರಿ ನೀರಿನ ಸಮಸ್ಯೆ ಇದೆ. ಬೋರ್ವೆಲ್ಲಿಂದ ಪಂಪ್ ಮಾಡಬೇಕು. ಕೆರೆಯಲ್ಲಿ ಇರೋ ನೀರನ್ನು ಶುದ್ಧೀಕರಣ ಮಾಡಿ ಕೊಡೋದಕ್ಕೆ ಯಾಕೆ ಸಾಹೇಬ್ರೆ ನಿಮಗೆ ಗೊತ್ತಿರಲಿಲ್ವಾ? ಈ ಬಾರಿ ಬಿಸಿಲು ಜಾಸ್ತಿ ಇರುತ್ತೆ, ನಿಮಗೆ ಬರಗಾಲ ಒಂದು ಮುನ್ಸೂಚನೆ ಇದೆ. ನೀವೇ ಹಲವಾರು ಭಾಷಣದಲ್ಲಿ ಹೇಳಿದ್ದೀರಿ, ನಾನು ಕೇಳಿಸ್ಕೊಂಡಿದ್ದೀನಿ. ಎಲ್ಲಿನೂ ಎಫೆಕ್ಟ್ ಇದೆ, ಮುಂಗಾರು ಮಳೆ ಕೈ ಕೊಡುವಂಥ ಸಂದರ್ಭ ಇದೆ. ಈ ಎಲ್ಲ ವಿಚಾರ ಗೊತ್ತಿದ್ದೂ ಕೂಡ ಅಧಿಕಾರಿಗಳಿಗೆ ಚಾಟಿ ಬೀಸಿ ಅಧಿಕಾರಿಗಳನ್ನು ಈ ಬರವನ್ನು ಮತ್ತು ಈ ಒಂದು ರಣ ಬಿಸಿಲನ್ನು ಫೇಸ್ ಮಾಡೋದಕ್ಕೆ ಸಜ್ಜುಗೊಳಿಸೋದು ಬಿಟ್ಟು ಎಲ್ಲಿದ್ದೀರಿ? ಏನು ಮಾಡ್ತಾಯಿದ್ದೀರಿ? ಅಧಿಕಾರಿಗಳು ಆರಾಮಾಗಿ ದರೋಡೆ ಮಾಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಯಾವ ನಗರಸಭೆ ಕೌನ್ಸಿಲರ್ಗೂ ಗೌರವ ಇಲ್ಲ, ಯಾವ ಜನಸಾಮಾನ್ಯರು ಹೋಗಿ ಮಾತಾಡಿದ್ರು ಕೂಡ ಗೌರವ ಇಲ್ಲ. ಒಂದು ಈ ಖಾತೆಗೆ 1.5, 2.5, 3, 5 ಸಾವಿರ ರೂಪಾಯಿ ಕೊಡಬೇಕು. ಯಾವನು ಕೇಳಿದ್ದೆ ನಿಮ್ಗೆ ಈ ಖಾತೆ ಕೊಡ್ರಿ ಅಂತ? ನೋಡಿ, ಇನ್ನು 2ನೇದು ಅಡಿಕೆ ತೋಟ, ತೆಂಗಿನ ತೋಟ. ಒಬ್ಬ ರೈತ ಒಂದು ಅಡಿಕೆ ತೋಟ 5, 6, 7 ವರ್ಷ ಬೆಳೆಸ್ತಾನೆ. ಸ್ವಾಮಿ, ಎಲ್ಲರಿಗೂ ಗೊತ್ತಿದೆ ನಮ್ಮ ತಾಲ್ಲೂಕು ಬರದ ನಾಡು. ನಾನು ಹಲವಾರು ಬಾರಿ ಈ ತಾಲ್ಲೂಕಿನ ಘನತೆವೆತ್ತ ಶಾಸಕರು ಮಾತಾಡೋದನ್ನು ಕೇಳಿಸ್ಕೊಂಡಿದ್ದೀನಿ. ನಿಮ್ಗೆ ಹಾಕ್ರೆ ಎಲ್ಲ ಅಡಿಕೆ ಗಿಡ ಹಾಕ್ರಿ, ಅಡಿಕೆ ನೀರು ಕೊಡೋ ಜವಾಬ್ದಾರಿ ನಂದು, ಹಾಕಿ ಅಡಿಕೆ ತೋಟ ಬೆಳೀರಿ ಹೀಗಂತ ಹೇಳಿದ ಶಾಸಕರು ನಿಮ್ಮ ನಂಬ್ಕೊಂಡು ಇಡೀ ತಾಲ್ಲೂಕಲ್ಲಿ ರೈತರು ಅಡಿಕೆ ತೋಟ ಹಾಕ್ಬಿಟ್ಟವ್ರೆ, ಅಡಿಕೆ ಗಿಡ ಹಾಕ್ಬಿಟ್ಟವ್ರೆ. 3 ವರ್ಷ 4 ವರ್ಷ ಸಾಕವ್ರೆ. ಇನ್ನೊಂದು 2 ವರ್ಷ ಬಿಟ್ಟರೆ ಫಸಲು ಕೈಗೆ ಬರುತ್ತೆ. 5 ವರ್ಷ ಆಯ್ತಲ್ಲ, 5 ವರ್ಷ ಸಾಕಿದ್ದಾರೆ. ಇವರೆಲ್ಲ ರೈತರೇ, ನನ್ನ ಜೊತೆಗಿರೋರೆಲ್ಲ. ಇವತ್ತು ನಿಮ್ಮ ಆಶ್ವಾಸನೆ ನಂಬಿ ನಮ್ಮ ಶಾಸಕರೇನು ಹೇಳ್ತಾವ್ರೆ, ತ್ರಿವೇಣಿ ಸಂಗಮ ಮಾಡ್ತಾರೆ, ಬಂದೇ ಬಿಡ್ತು. ಇನ್ಯಾಕೆ ಸ್ವಾಮಿ, ವಸ್ತುಸ್ಥಿತಿ ಹೇಳ್ಬೋದಿತ್ತಾಗಿತ್ತಲ್ಲ ರೈತರಿಗೆ. ದಯವಿಟ್ಟು ನಿಮ್ಮ ಕೈ ಮುಗಿತೀಂದ್ರಪ್ಪ, ನಮ್ಮ ತೋಟ ಅಡಿಕೆ ತೋಟ ಬೆಳೆಯೋ ಜಾಗ ಅಲ್ಲ ನಮ್ಮ ಭಾಗ. ಬದಲಾಗಿ ಮಳೆಯಾಶ್ರಯದಲ್ಲಿ ಏನು ಬೆಳಿಬೋದು, ಒಂದು ತಾತ್ಕಾಲಿಕವಾಗಿ ತರಕಾರಿಗಳು, ಹಣ್ಣು, ಅಥವಾ 3 ತಿಂಗಳು 6 ತಿಂಗಳಿಗೆ ಬರುವಂಥ ಬೆಳೆಗಳನ್ನು ಬೆಳೀರಿ ಅಂತ ಒಂದು ವಿಚಾರ ಹೇಳ್ಬೋದಾಗಿತ್ತಲ್ಲ. ಅದು ಬಿಟ್ಟು ಎಲ್ಲರಿಗೂ ಪ್ರೋತ್ಸಾಹ ಕೊಟ್ರಿ, ಅಡಿಕೆ ತೋಟ ಬೆಳೆದ್ರು, 5-6 ವರ್ಷ ಸಾಕಿದ್ದಾರೆ. ಈಗ ಕೇವಲ 3 ತಿಂಗಳು ನೀರಿಲ್ಲ, ಮಳೆ ಇಲ್ಲ, ತೋಟ ಒಣಗೋಗಿದೆ. ಇದಕ್ಕೆ ಜವಾಬ್ದಾರ ಯಾರು? ಈ ಹೊಣೆ ನೀವು ಹೊರ್ತೀರಾ? ಏನು ಕೊಡ್ತೀರಿ ಸರ್ಕಾರದ ಕಡೆಯಿಂದ ಪರಿಹಾರ? ಏನಾದರೂ ಯೋಚನೆ ಮಾಡಿದ್ದೀರಾ? ಇಡೀ ತಲಾಂತರಕ್ಕೆ ಬೇಕಾಗುತ್ತೆ ಅಡಿಕೆ ತೋಟ ಅಂಥೇಳಿ ಯಾವ ಒಂದು ಆಸೆಯನ್ನು ಇಟ್ಕೊಂಡು ನಮ್ಮ ತಾಲೂಕಿನ ರೈತರು ಇವತ್ತು ಅಡಿಕೆ ತೋಟ ಬೆಳೆದು, ತೆಂಗಿನ ತೋಟ ಬೆಳೆದ್ರು. ಹಾಗಾದ್ರೆ ಏನು ನಿಮ್ಮ ಉತ್ತರ ಏನು? ಯಾಕೆ ಪ್ರೋತ್ಸಾಹ ಕೊಟ್ಟರೆ ರೈತರಿಗೆ? ತಪ್ಪುದಾರಿಗೆ ಹೇಳ್ದಂಗೆ ಆಗಲಿಲ್ವ ರೈತರನ್ನ? ಹೇಳ್ಬೋದಾಗಿತ್ತಲ್ಲ ರೈತರಿಗೆ, ರಾಗಿ ಬೆಳೀರಪ್ಪ, ಇಲ್ಲ ಏನೋ ಒಂದು ತಾತ್ಕಾಲಿಕವಾಗಿ ಉರುಳಿ ಹಾಕ್ರಪ್ಪ, ಸೂರ್ಯಕಾಂತಿ ಹಾಕ್ರಪ್ಪ, ಇಲ್ಲ ಇದು ನಮ್ಮ ಸಿರಿಧಾನ್ಯಗಳನ್ನು ಬೆಳೀರಪ್ಪ, ಇವು ಹೇಳ್ಬೋದಾಗಿತ್ತಲ್ಲ.
ಅದು ಮಾಡಿದ್ರಿ. ಅದರ ಜೊತೆಗೆ ನೀರಿನ ಸಂಪನ್ಮೂಲ ಜಲಮೂಲ ನಮ್ಮ ಚೆಕ್ ಡ್ಯಾಮ್ ಸಂಗಮೇಶ್ವರ ಚೆಕ್ ಡ್ಯಾಮ್ ಒಡೆದಾಕಿದ್ರಿ. ಒಳ್ಳೆ ಮಳೆಗಾಲದಲ್ಲಿ ಇರೋ ನೀರೆಲ್ಲ ಪೋಲ್ ಮಾಡಿದ್ರಿ. ಇನ್ನು ನೀರಿನ ವಿಚಾರಕ್ಕೆ ಬಂದರೆ ನಮ್ಮ ಜಾಜಿಕಟ್ಟೆ ಕೆರೆ ಒಳ್ಳೆ ಬೇಸಿಗೆನಲ್ಲಿ ಕೆರೆ ಖಾಲಿ ಮಾಡಿದ್ರಿ. ಇವತ್ತು ಸಿರಾ ನಗರದಲ್ಲಿ ಬೋರ್ವೆಲ್ಗಳು ಒಣಗೋಗೋದ ಕಾರಣ ಯಾವುದು? ನಿಮಗೆ ಯಾವ ಲಾಭಕ್ಕಾಗಿ ಮಾಡಿದರೆ ಗೊತ್ತಿಲ್ಲ. ಇವಾಗಲೇ ಬೇಕಾಗಿತ್ತಾ? ಇಂಥ ಸಂದರ್ಭದಲ್ಲಿ ಬರಗಾಲ ಬರುತ್ತೆ ಅಂತ ಮುನ್ಸೂಚನೆ ಇದೆ, ಎಲ್ಲಿನೋ ಎಫೆಕ್ಟ್ ಇದೆ. ಆ ಕಾರಣಕ್ಕಾಗಿ ನೀವೇ ಹೇಳಿದ್ದೀರಾ, ನಿಮ್ಮ ಭಾಷಣದಲ್ಲಿ ಕೇಳಿಸ್ಕೊಂಡಿದ್ದೀನಿ ನಾನು, ಈ ಬಾರಿ ಮುಂಗಾರು ಕೈ ಕೊಡುತ್ತೆ ಅಂತ ಮಾತು ಹೇಳಿದ್ದೀರಾ. ಇವೆಲ್ಲ ಗೊತ್ತಿದ್ದೂ ಕೂಡ ಈ ಸಂದರ್ಭದಲ್ಲಿ ಆ ಕೆರೆಯಲ್ಲಿರೋ ನೀರನ್ನು ಖಾಲಿ ಮಾಡಿ ಹೂಳೆತ್ತುವಂಥ ಅವಶ್ಯಕತೆ ಇತ್ತ? ಸನ್ಮಾನ್ಯ ಶಾಸಕರೇ, ದೆಹಲಿ ಪ್ರತಿನಿಧಿಗಳೇ, ಇತ್ತ? ಸಂಗಮೇಶ್ವರ ಪಿಕಪ್ ಹೊಡೆದಾಕಿದ್ರಿ. ಆ ಭಾಗದ ರೈತರೆಲ್ಲ ಹೇಳ್ತಿದ್ದಾರೆ, ಸಂಗಮೇಶ್ವರ ಪಿಕಪ್ಪಲ್ಲಿ ಹಿಂದಿನಂತೆ ನೀರಿದ್ದಿದ್ರೆ ಏನಾಗಿತ್ತು? ಸ್ವಲ್ಪ ಲೀಕೇಜ್ ಇತ್ತು. ಆ ಲೀಕೇಜನ್ನು ಸರಿಪಡಿಸ್ಬೋದಾಗಿತ್ತಲ್ಲ. ಅದಕ್ಕೆ ತಜ್ಞರನ್ನು ಕರೆದು ಅಥವಾ ಅದನ್ನ ಹೊಡೆದಾಕೋ ಬದಲು ಅದರ ಹಿಂದೆ ಇನ್ನೊಂದು ಡ್ಯಾಮನ್ನು ಮಾಡಿ ನೀರು ಸಂಗ್ರಹಣೆ ಮಾಡಿ ಆಮೇಲೆ ಹಳೆ ಡ್ಯಾಮನ್ನು ಹೊಡೆದಾಕ್ಬೋದಿತ್ತಲ್ಲ. ಇವೇನೂ ಮಾಡದೆ ಇವತ್ತು ರೈತ ಬಾಯಿ ಬಡ್ಕೊಳ್ಳೋ ಪರಿಸ್ಥಿತಿಗೆ ತಂದಿಟ್ಟಿದ್ದೀರಾ. ಏನು ಮಾಡಬೇಕು? ಗೌಡಗೆರೆ ಹೋಬಳಿಯಲ್ಲಿ ನೀರಿಲ್ಲ, ಹುಲಿಕುಂಟೆ ಹೋಬಳಿನಲ್ಲಿ ನೀರಿಲ್ಲ, ಕುಡಿಯೋ ನೀರಿಗಿಲ್ಲ, ಜನಜಾನುವಾರುಗಳಿಗಿಲ್ಲ, ತೋಟ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.